ಕೃಷ್ಣ, ಯಾಕೋ ಟೆನ್ಷನ್? ನಂದಿನ ಇದ್ದಕ್ಕಿದ್ದಂಗೆ ಅವ್ರ ಅಪ್ಪ ಊರಿಗೆ ಕರ್ಕೊಂಡು ಹೊಟ್ಟೋಗಿದ್ದಾರೆ. ಅವ್ಳಿಗೆ ಇಷ್ಟ ಇಲ್ಲ ಅಂದ್ರೂ ಯಾವ್ದೋ NRI ಸಂಬಂಧ ಅಂತ ಮದ್ವೆಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಕಣೋ. ಯಾವ ಊರ? ಅವ್ರ ಅಪ್ಪನ ಹೆಸರೇನು? ಮಂಡ್ಯ, ಶಂಕರೇಗೌಡರು. ಮಂಡ್ಯನ? ಮಂಡ್ಯ ಅಂದ್ರೆ ಶುಗರ್, ಅಲ್ಲಿ ಶಂಕರೇಗೌಡ್ರು ಅಂದ್ರೆ ಟೆರರ್. ಮಂಡ್ಯ ಇಂದ ಹುಡುಗಿ ಅಲ್ಲ, ಒಂದು ಹುಲ್ಲು ಕಡ್ಡಿನೂ ತರಕಾಗಲ್ಲ. ಅಷ್ಟೇ ಅಲ್ಲ, ಪಕ್ಕದ ಸ್ಟೇಟ್ ಅವ್ರು ಕಾವೇರಿನ್ ಟಚ್ ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ಮು, ಶಂಕರೇಗೌಡ್ರ ಮನೆಗೆ ಹೋಗಿ ನಂದಿನಿನ್ ಟಚ್ ಮಾಡಿದ್ರೆ ಅದಕ್ಕಿಂತ ಡಬಲ್ ಪ್ರಾಬ್ಲಮ್ಮು. ನಂದಿನಿ ಊರಿಗೆ ಹೋಗಿ ಅವಳನ್ನ ಕರ್ಕೊಂಡ್ ಬರೋದು ನಮ್ ಕೈಲಾಗದೆ ಇರೋ ಕೆಲಸ. ಆ ಕೆಲ್ಸಕ್ಕೆ 100% ಕಾಟನ್ 0% ಪಾಲಿಯಸ್ಟರ್ ತರ ಬುದ್ಧಿವಂತ ಅನ್ಸ್ಕೊಂಡಿರೋ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರೋ ಅದು? ಇಡೀ ಕರ್ನಾಟಕಕ್ಕೆ ಒಬ್ನೇ ಒಬ್ಬ. ಅವನ ಹೆಸರು SMS, ಸೆಟ್ಲ್ಮೆಂಟ್ ಸತ್ಯ ಅಂತ. ನೀನ್ ಅವನ ಮುಖಾಂತರ ಹೋದ್ರೆ ನಿನ್ ಪ್ರಾಬ್ಲಮ್ ಸುಖ ಅಂತ್ಯ. ನಾವು ಅಲ್ಗೊಂದು ಪ್ರಾಬ್ಲಮ್ ತರ್ತೀವಿ, ನೀನ್ ಹೋಗೋರ್ನ ಓಡಿ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ಗೋಸ್ಕರ SMS ನಂದಿನಿ ಅವರ ಪತ್ರ ಹೋಗ್ತಾನೆ. ಒಬ್ರಿಗೊಬ್ರು ಐ ಲವ್ ಯು ಹೇಳಿಲ್ಲ, ಕಿಸ್ಸಿಂಗು ಹಗ್ಗಿಂಗು ಯಾವುದೂ ಇಲ್ಲ. ರೊಟೀನ್ ಆಗಿ ಎರಡೂ ಫ್ಯಾಮಿಲಿ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಇಲ್ಲ. ಸೂಪರ್ ಆಗಿ ಸ್ಕೆಚ್ ಹಾಕೊಂಡು ಎಸ್ಕೇಪ್ ಆಗಿದ್ದೀರಾ. ಫ್ಯಾಂಟಾಸ್ಟಿಕ್ ಪ್ಲಾನ್. ಇಂಥ ಟೈಮ್ನಲ್ಲಿ ಟೆನ್ಷನ್ ಆಗಿರಬಾರ್ದು, ಕೂಲ್ ಆಗಿರ್ಬೇಕು ಅಂತ ನಮ್ ರಾಜಣ್ಣ ಅವ್ರು ಹೇಳಿದ್ದಾರೆ. ಅವ್ರು ಆಡಿರೋ ಹಾಡಾಗ್ತೀನಿ ಕೇಳಿ. ಪಾಪ ನನ್ ಮಕ್ಳ, ಅಯ್ಯೋ ಏನ್ ರೌಡಿಗಳು ಅಪ್ಪ. ಹೋಗು ಅಂದ್ರೆ ಹೋಗ್ಬಿಡ್ತಾರೆ, ತಿನ್ನು ಅಂದ್ರೆ ತಿಂದು ಬಿಡ್ತಾರೆ. ಸ್ವಲ್ಪ ಯೋಚನೆ ಮಾಡಲ್ಲ ನಮ್ಮ ಮಕ್ಳು. ಯಾವ ಕಡೆಗೆ ಹೋಗ್ಬೇಕು, ಈ ಕಡೆಗೆ ಹೋಗ್ಬೇಕು, ಯಾವ ಕಡೆಗೆ ಹೋಗು. ದೇವ್ರೇ ಅಲ್ಲ ಸರ್, ಕೃಷ್ಣ. ಆ ರೌಡಿಗಳಿಗೆ ಎದ್ಕೊಂಡು ಆ ಹುಡುಗಿನ ಕೈ ಬಿಟ್ಬಿಟ್ಟ. ನನಗ್ ಗೊತ್ತು ಕಣ ನೀನ್ ಎಂತಾನೋ ಅಂತ. ಆ ಹುಡುಗಿ ಗೊತ್ತಿಲ್ಲ ಅಷ್ಟೇ. ಮುಚ್ತ್ಯಾ? ಅಲ್ಲಿ ನೋಡು, ಇಲ್ಲಿ ನೋಡು. ಓಕೆನಾ? ಬಾರಿ ಗಿಲಾಡಿಯಪ್ಪ, ಬಾರಿ ಚಾಲಾಕಿ ನನ್ ಮಗ. ರೌಡಿಗಳಿಗೆ ಆವೇಶ ಇರತ್ತೆ, ಆದ್ರೆ ಆಲೋಚನೆ ಇರಲ್ಲ. ಅದು ಅವ್ರ ಸೈಕಾಲಜಿ. ಪ್ರೇಮಿಗಳಿಗೆ ಭರವಸೆ ಇರತ್ತೆ, ಆದ್ರೆ ಭಯ ಇರಲ್ಲ. ಇದು ನಮ್ ಸೈಕಾಲಜಿ. ನನಗೆ ತಲೆ ಕೆಡಿಸ್ಬಿಟ್ನಲ್ಲಪ್ಪ. ಅಣ್ಣ ನಿನ್ನೆ ಏನಣ್ಣ? ಒಂದ್ ನಿಮಿಷ ಬಾಣ ಇಲ್ಲಿ. ಬಂದೆ ಬಂದೆ. ಅಣ್ಣಪ್ಪ ಏನಣ್ಣ ಕರ್ದ? ಅಣ್ಣ ಇವನ್ನ ನೋಡ್ರೆ ನಿಂಗೆ ಹೆಂಗ ಅನ್ಸುತ್ತೆ ಅಣ್ಣ? ಒಳ್ಳೆ ಹುಡ್ಗ, ಬುದ್ಧು ಅಂತ ಇರೋ ತರ ಕಾಣ್ತಾನೆ. ಗೊತ್ತಾದ್ ಬಿಡಿ ನಿಮ್ ಯಜಮಾನ್ರ ಮಗ. ಹೌದೌದು. ನನ್ ನೋಡ್ರೆ ಹೆಂಗ ಅನ್ಸುತ್ತೆ? ಬೇಡ ಬೇಡಣ, ಪರವಾಗಿಲ್ಲ ಹೇಳು. ಬೇಡ ಕಣ. ನಾಚಿಕೆ ಬೇಡ, ಹೇಳು. ಹೇಳು ಅಣ್ಣ, ನಿನ್ನ ನೋಡಿದ್ರೆ ಅರ್ಧ ರಾತ್ರಿ ರೈಲ್ವೆ ಟ್ರ್ಯಾಕ್ ತುಂಡುಗಳನ್ನ ಕದ್ಕೊಂಡು ಹೋಗೋ ಕಳ್ಳನ್ ತರ ಇದೆಯಾ? ಏನಪ್ಪ ಹಿಂಗಡೆ ತಿಂತೀಯಣ? ಮಗನೇ ನಮಗೆ ಇವನು ಮಗ. ಏನೋ ನೀನು ನನ್ ಬಿಟ್ಬಿಟ್ಟು ಹೋಗಿದ್ಯಲ್ಲೋ ಒಬ್ಬನ್ನೇ. ನೀನ್ ಬಿಟ್ರು ಅಪ್ಪ ನನ್ ಬಿಡಲ್ಲ ಕಣೋ. ಏನಾರ ಮಾಡಪ್ಪ, ಅತ್ತದರಿ ತಪ್ಪುಲಿ. ನಮ್ ಜೊತೆ ಬರಂಗಿದ್ರೆ ಕೆಲವು ಕಂಡೀಷನ್ಸ್ ಇದೆ. ಆಯ್ತಪ್ಪ, ನೀ ಹೇಳ್ದಂಗ್ ಕೇಳ್ತೀನಿ. ಆಯ್ತು, ಬಾ 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 ಬಾ. ವರ್ಷ ವರ್ಷ ಆಗ್ಲು ರಾತ್ರಿ ಉಪವಾಸ. ಅಣ್ಣ ಚಿಕ್ಕಡೆಗೆ ಸರ್, ನೀವ್ SMS ಅಲ್ವಾ? ಸರ್ SMS ಸರ್. ಇದೇನ್ ಸರ್, ಇಲ್ಲೊಂದ್ ಮಚ್ಚೆ ಇತ್ತು, ಹಿಂದ್ಗಡೆ ನಿಮ್ ಜನ ಇಲ್ಲ, ಈ ವೇಷ? ಸರ್ ಟೈಮ್ ಕಿಟ್ಟೋದ್ರೆ ಮ್ಯಾಲ್ ಮಚ್ಚನ ಹೋಗುತ್ತೆ, ಕೆಳಗ್ ಪಂಚನ ಹೋಗುತ್ತೆ ಸರ್. ಅದ್ ಸರಿ, ಈ ಕಡೆ ಎಲ್ಲ ಹೊಟ್ರಿ ಸರ್? ಯಾವನ ಗೊತ್ತೋ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರ, ಹೋಗ್ತಾ ಇದೀನಿ ಅಷ್ಟೇ. ಅವ್ರು ಕರ್ಕೊಂಡು ಹೋಗೋದೇನು, ನೀವ್ ಹೋಗೋದೇನು, ಏನ್ ಕತೆ ಸರ್? ಅದು ಹಂಗೆ
ಜೀವನದಲ್ಲಿ ಫಸ್ಟ್ ಟೈಮು ನಾನು ಎಲ್ಲಿಗೆ ಹೋಗ್ತಾ ಇದೀನಿ, ಯಾಕೆ ಹೋಗ್ತಾ ಇದೀನಿ, ಯಾರ ಜೊತೆ ಹೋಗ್ತಾ ಇದೀನಿ, ಈ ಬಸ್ಗೂ ನಮ್ಗೆ ಸಂಬಂಧ ಏನು ಒಂದು ಗೊತ್ತಿಲ್ಲ. ಹೋಗ್ತಾ ಇದೀನಿ ಅಷ್ಟೇ. ಏನ್ ಸರ್ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಗೊತ್ತಿಲ್ಲ. ಹೋಗ್ಲಿ ಬಿಡಿ ಸರ್, ಬೇಜಾರ್ ಮಾಡ್ಕೊಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಸರ್. ಏಯ್ ಎದಳ ಮೇಲೆ, ಯಾಕೆ ಸರ್? ಎದಳ ಮೇಲೆ, ಎದಳ ನೀನ್ನ. ಅವ್ರು ನಗ್ತಾ ಇರ್ಬೇಕು, ನಾನ್ ಹೇಳ್ತಾ ಇರ್ಬೇಕು. ಈ ಬಸ್ಸಿನ ಟಿಕೆಟ್ ನಾನೇ ತಗೋಬೇಕು, ಸೆಂಟ್ರಲ್ ಟಿಫನ್ ಮಾಡ್ತಾರೆ, ಅದ್ರ ದುಡ್ಡು ನಾನೇ ಕೊಡ್ಬೇಕು. ಅಂದ್ರೆ ನೀನೇನಪ್ಪ ಬಂದ್ ನನ್ ಸಮಾಧಾನ ಮಾಡ್ದು ಹೋಗಲೇ. ಈ ಬಸ್ಸಿನವರೆಗೂ ಬಂದ್ ನನ್ ಮಕ ತೋರ್ಸ್ಬಿಡ. ಹೋಗ ಹೋಗ. ನೀವು ನಗ್ತಾ ಇರಿಯಪ್ಪ, ನೀವು ನಗ್ತಾನೇ ಇರ್ಬೇಕು. ನಮಸ್ಕಾರ. ನಮ್ ಗಾಡಿ ಪಂಚರ್ ಆಗಿದೆ, ಸ್ವಲ್ಪ ಜಾಗ್ರ ಆಡ್ಕೊಡ್ತೀಯಾ? ನಾನೇ ತಗೊಂಬತ್ತೀನಿ, ನಡೀರಿ. ನನಗೆ ಕೆಲಸ ಕೊಡ್ತವ್ರೆ ನೀವು, ನಿಮ್ಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೆಂಗೆ ಗೌಡ್ರು? ಸರಿ ಸರಿ, ಅದೇನ್ ನೋಡಿ ಮಾಡ್ತೀನಿ. ನೀನೇನು ಇಲ್ಲಿ? ನಮ್ಮವ್ರಲ್ಲ ಇಲ್ಲಿ ಅದು ಅದು ಅಣ್ಣ, ಅದು ಅವನ್ನ ನಮ್ಮವರೆಲ್ಲ ಕೆಲವು ರೈಲಲ್ಲಿ ಹುಡುಕ್ತಾರೆ, ನಾನು ಬಸ್ಸಲ್ಲಿ ಹುಡುಕ್ತಾ ಇದೀನಿ. ಸಿಗ್ನಲ್ಗೆ ಮನೆಗೆ ಕರ್ಕೊಂಡ್ ಬರ್ತೀನಿ ಅಣ್ಣ. ನೀನೇನು ಹುಡ್ಕೋದ್ ಬೇಡ, ಹಿಡಿದು ಬಾ ಕೆಳಗೆ. ಅಣ್ಣ ನಾನ್ ಯಾಕಣ್ಣ? ಅಯ್ಯೋ. ಅಲ್ಲ ಅಣ್ಣ, ಬರ್ತೀನಿ. ಪ್ರೀತಿಸಿದವರು ಒಂದಾಗಿರ್ಬೇಕಂದ್ರೆ ಧೈರ್ಯ ಬೇಕು. ಆ ಧೈರ್ಯ ನಿಮಗಿದೆ. ಆಲ್ ದಿ ಬೆಸ್ಟ್. ಹೋಗಿ ಹೋಗಿ. ಹೇ, ಒಂದ್ ಮಾತು, ಅಪ್ಪಿ ತಪ್ಪಿ ರಿಲೇಷನ್ ಮನೆಗೆ, ಫ್ರೆಂಡ್ಸ್ ಮನೆಗೆ ಹೋಗ್ಬೇಡಿ, ಸಿಗಾಕೊಂಡ್ಬಿಡ್ತೀರಾ. ಹೋಗಿ ಹೋಗಿ, ಹಂಗೆ ಹಿಂದಕ್ಕೆ ಹೋಗಿ 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 ಹೋಗಿ. ಅಣ್ಣ ಬಂದಣ್ಣ, ನಿಮ್ ಬಿಡೋದೇ ಇಲ್ಲ. ಕ್ಷಮಿಸಿ ಅಪ್ಪ, ಕೃಷ್ಣನ್ ಜೊತೆ ಈ ಮದ್ವೆನ ನೀವ್ ಒಪ್ಕೊಳ್ಳಲ್ಲ ಅಂತ ಹೋಗ್ತಾ ಇದ್ದೀನಿ. ನಾನ್ ಮಾಡ್ತಿರೋ ತಪ್ಪು ಸರಿನೋ ನನ್ ಗೊತ್ತಿಲ್ಲ. ಹಲೋ ಕೃಷ್ಣ, ನೀನೇನೋ ಅವಳ ಜೊತೆ ಆರಾಮಾಗಿ ಎಲ್ಲ ಕಡೆ ಸುತ್ತಾಡ್ತಿದ್ಯಾ. ಇಲ್ಲಿ ಶಂಕರೇಗೌಡ್ರು ನಮ್ಮನ್ನ ಯಾವಾಗ ಎತ್ಬಿಡ್ತಾರೋ ಅಂತ ಟೆನ್ಷನ್ ಆಗ್ತಿದೆ. ಅದ್ ಸರಿ, ಈಗ ನೀನ್ ಎಲ್ಲಿದ್ಯಾ? ಅದೇ 8 ಕ್ರಾಸ್ ನಳಪಾಕ ರೆಸ್ಟೋರೆಂಟ್ ಇದೆಯಲ್ಲ, ಅಲ್ಲಿದ್ದೀವಿ. ಹಾ, ಅಲ್ಲೇ ಪಕ್ಕದಲ್ಲಿ ವೆಂಕಟೇಶ್ವರ ಕಾಲೇಜ್ ಇದೆ. ಅಲ್ಲಿ ವಾಚ್ಮ್ಯಾನ್ ನಮಗ್ ಚೆನ್ನಾಗಿ ಪರಿಚಯ. ಅವನಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿರ್ತೀವಿ. ಥ್ಯಾಂಕ್ಸ್. ಒಂದ್ ನಿಮಿಷ ಬಿಲ್ ಕೊಟ್ಟು ಬರ್ತೀನಿ. ಸರ್ ಬಂದೆ ಸರ್. ನಾನು ಕಾಳೇಗೌಡ ಮಾತಾಡ್ತಿರೋದು. ಇನ್ನು ನಮ್ಮ ಕುಟುಂಬದ ಮೇಲಿರೋ ದ್ವೇಷನ ಮರೆತುಬಿಡು ಭಾವ. ನಿನ್ನ ಮೇಲಿನ ಗೌರವನ ಉಳಿಸೋದು ನನ್ನ ಕರ್ತವ್ಯ. ಹಗಲಲ್ಲಿ ಸೂರ್ಯ ಬರಬೇಕು, ഇരുಳಲ್ಲಿ ಚಂದ್ರ ಬರಬೇಕು. ನಿಮ್ಮ ಮನೆ ಮರ್ಯಾದೆ ಉಳಿಬೇಕು ಅಂತಂದ್ರೆ ನಂದಿನಿ ನಿಮ್ಮ ಮನೆಗೆ ವಾಪಸ್ ಬರಬೇಕು. ನಂದಿನಿನ ನಾನು ಕರ್ಕೊಂಡು ಬರ್ತಾ ಇದ್ದೀನಿ. ಇನ್ನು ನೀವು ನಿಶ್ಚಿಂತೆಯಾಗಿರಿ. ಬಾರೋ ಬಾರೋ.
ಗಂಡಸಾಗಿದ್ರೆ ನನ್ನಿಂದ ಇವಳು ಕರ್ಕೊಂಡು ಹೋಗೋ. ಅಲ್ಲ ನಿನ್ನಲೇ ಬಾ, ನನ್ ಗಂಡಸ್ತಾನ ಏನನ್ನ ತೋರಿಸ್ತೀನಿ. ಕೈ ಕಾಲ್ ಮುರ್ದಾಕ್ರೋ ಇವಂದು. ಹಲೋ, ಏ ಕಾಳ, ಬಾವಾ ಎಲ್ಲೋ ಇನ್ನೂ ಬರ್ಲಿಲ್ಲ. ಏನ್ ಬಾವಾ, ಏನು ಕೇಳಿಸ್ತಾ ಇಲ್ಲ ಬಾವಾ. ನಂದಿನಿ ಇಲ್ಲಿ. ಬಾವಾ ಏನು ಕೇಳಿಸ್ತಾ ಇಲ್ಲ ಬಾವಾ. ಏ ಕಾಳ, ಏಯ್ ಯಾಕಣ್ಣ ಕಟ್ ಮಾಡಿದ್ರೆ ಚೆನ್ನಾಗೆ ಕಳ್ಸುತ್ತಲ್ಲಣ್ಣ. ಇವೆಲ್ಲ ಚೆನ್ನಾಗಿ ಕೇಳಿಸ್ತದ ನಿಮ್ಗೆ. ಒಬ್ಬನ್ ಹೊಡಿಯೋರು ಅಂದ್ರೆ ಹೊಡೆಯಕ್ಕಾಗಲ್ಲ ನಿಮ್ ಕೈಲಿ. ನಮ್ಗೆಲ್ಲ ಚೆನ್ನಾಗಿ ಇಟ್ಬಿಟ್ಟು ಅವಳನ್ನ ಎಳ್ಕೊಂಡೋದ ಅಂತ ಹೇಳ. ಮುಚ್ಕೊಂಡ್ ಗಾಡಿ ತೆಗಲಿ, ಅವಳು ನುಡ್ಕನ. ಇವನ್ ಯಾವಾಗ್ಲೂ ಹೀಗೆ, ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಒಂದು ಗೊತ್ತಾಗಲ್ಲ. ಇಲ್ಲಿಗೆ ಯಾರಾದ್ರೂ ಬಂದ್ರೇನೋ? ಬಂದ್ರಲ್ಲ, ಎಲ್ಲಿ? ಎಲ್ಲವ್ರೆ? ಇಲ್ಲೇ ನಿಂತಿದ್ದೀರಲ್ಲ, ನೀವೇನೆ? ಅಲ್ಲ ಸರ್, ದೇವಸ್ಥಾನ ಮುಚ್ಚಿದ್ಮೇಲೆ ಪೂಜಾರಿ ಇರಲ್ಲ, ಕಾಲೇಜ್ ಮುಚ್ಚಿದ್ಮೇಲೆ ಸ್ಟೂಡೆಂಟ್ಸ್ ಇರಲ್ಲ. ಅಷ್ಟು ಗೊತ್ತಾಗಲ್ವಾ ಸರ್ ನಿಮ್ಗೆ? ಯಾಕೆ ಸರ್ ಹೊಡಿತೀರಾ? ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು. ಸರ್, ನಾನು ಓದಿರೋದು ಕಮ್ಮಿ ಸರ್, ಅದಕ್ಕೆ ವಾಚ್ಮ್ಯಾನ್ ಆಗಿದ್ದೀನಿ. ನೀವು ಬೇಜಾರು ಮಾಡ್ಕೋಬೇಡಿ. ನೀವು ಹುಡುಕ್ತಾ ಇರೋರು ಏನಾದ್ರು ಬಂದ್ರೆ ಖಂಡಿತ ನಾನು ಹಿಡ್ಕೊಡ್ತೀನಿ. ಅವ್ರು ಹೇಗಿರ್ತಾರೆ ಅಂತ ಸ್ವಲ್ಪ ಹೇಳ್ಬಿಟ್ಟು ಹೋಗಿ ಸರ್. ಒಂದು ಹುಡುಗ ಒಂದು ಹುಡುಗಿ ಲವರ್ಸ್ ತರ ಇರ್ತಾರೆ ಸರ್. ಅವ್ರೇನಾದ್ರು ಸಿಕ್ಕಿದ್ರೆ ಅವ್ರಿಗೋಸ್ಕರ ನೀವೆಲ್ಲ ಹುಡುಕ್ತಾ ಇದ್ದೀರಾ ಅಂತ ಹೇಳ ಸರ್. ಯಾಕೆ ಸರ್ ಮತ್ತೆ ಮತ್ತೆ ಹೊಡಿತೀರಾ? ಮೊದ್ಲು ಸರಿಯಾಗಿ ಮಾತಾಡೋದನ್ ಕಲಿ. ಬಾ. ನೀವು ನನ್ ಕಣ್ ತಪ್ಸಿ ಕಾಂಪೌಂಡ್ ಹೊಡೆದು ಒಳಗ್ ಬಂದ್ ಸೇರ್ಕೊಂಡ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಸರ್ ನಾವು ನೀವು ಲವರ್ಸ್, ಅವ್ರ ವಿಲನ್ಸ್. ನೀವೇನು ಹೆದರ್ಕೋಬೇಡಿ. ನಮ್ಮ ದೇಶದ ಸೈನಿಕರು ಕಾಶ್ಮೀರ ಹ್ಯಾಕ್ ಕಾಪಾಡ್ತಾರೋ ಹಾಗೆ ನಾನ್ ನಿಮ್ಮನ್ನ ಕಾಪಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮ ಹೆಸರು? ಸ್ಟೀಫನ್, ಒಬ್ಬ ಒಳ್ಳೆ ವಾಚ್ಮ್ಯಾನ್. ಸರ್ ನನ್ನ ಹೆಸರು ಕೃಷ್ಣ, ನಂದಿನಿ ಅಂತ. ನಿಮ್ ಫ್ರೆಂಡ್ ಮಣಿಕಂಠ ಫೋನ್ ಮಾಡಿ ನನಗೆಲ್ಲ ಹೇಳಿದಾನೆ. ಸರ್ ಈ ದುಡ್ಡು ತಗೊಂಡು ಕ್ವಾರ್ಟರ್ಗೂ ನೀವು ದುಡ್ಡು ಕೊಡ್ತೀರಾ ಅಂತ ನಾನ್ ಸಹಾಯ ಮಾಡ್ತಿಲ್ಲ. ಭಯದಲ್ಲಿದ್ದರಿಗೆ ಧೈರ್ಯ ಹೇಳ್ಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ ನನ್ನ ಹೆಂಡತಿ ಹೇಳಿದಾಳೆ. ಸರ್ ನಿಮ್ ಹೆಂಡತಿ? ನನ್ನ ಹೆಂಡತಿ ಇದೇ ಕಾಲೇಜಲ್ಲಿ ಲೆಕ್ಚರರು. ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ನೀವು ರಿಲ್ಯಾಕ್ಸ್ ಆಗಿ. ನಿನ್ನ ಕಡೆಯೇ ನನ್ನ ಗಮನ
ಗಮನ ನಿನಗೆ ನಾಗದೆ ಸದಾ ಗಮನವಿರುವೆನು ಸದಾ ನಿನ್ನ ಕಡೆಯೇ ನನ್ನ ಗಮನ ನಿನ್ನ ಕಡೆಯೇ ನನ್ನ ಗಮನ ನಿನಗೆ ನಾಗದೆ ಸದಾ ಗಮನವಿರುವೆನು ಸದಾ ಜೊತೆಯೇ ಎಂದು ನೀನು ಇರಲು ಮರೆತು ಬಿಡುವೆನು ನನ್ನನ್ನೇನ ಜೊತೆಯೇ ಎಂದು ನೀನು ಇರಲು ಮರೆತು ಬಿಡುವೆನು ನನ್ನನ್ನೇನ ಖುಷಿಯನೆಲ್ಲ ಹುಡುಕಿ ಹುಡುಕಿ ಪ್ರೀತಿಯಿಂದ ಜೀವ ತುಂಬಿ ನಿನಗೆ ಕೊಡುವೆನು ನಾ ನಿನಗೆ ನಾಗದೆ ಸದಾ ಸನಿಹ ದೂರವು ಆಗದ ಹಾಗೆ ಹೊಡಿಗೆ ಹಾಕಿದೆ ಒಲವಿನ ಬೆಸುಗೆ ಸನಿಹ ದೂರವು ಆಗದ ಹಾಗೆ ಹೊಡಿಗೆ ಹಾಕಿದೆ ಒಲವಿನ ಬೆಸುಗೆ ಕಣ್ಣಲ್ಲೇ ಸೆರೆ ಸೆರೆ ಸೂತೆರಾರೆ ಕರೆದ ಅಂಬರ ತಿಳಿದೆನೋ ನಮ್ಮಾಚರ ಹೃದಯದ ವಿಷಯವು ತಿಳಿಸಲು ಅವರು ಹರ ಸಿಹಿಯ ಮಾತುಗಳಾಡುತ್ತ ನಾವು ಕೈಯ ಖಂಡಿಸಿ ಬಾಳುವ ದಿನವು ಸಿಹಿಯ ಮಾತುಗಳಾಡುತ್ತ ನಾವು ಕೈಯ ಖಂಡಿಸಿ ಬಾಳುವ ದಿನವು ಪ್ರೀತಿಯ ಬರ ಬರ ಅಂತರ ಜ್ವರ ಜ್ವರ